ಮತ್ತೆ ಯಾರೆಲ್ಲ ಇದ್ದಾರೆ ನಾವು ಸಪೋರ್ಟಿಗೆ ಇದ್ದೇವೆ ಅಂತ ಹೇಳಿ ಹಿಂದೆ ಕುತ್ಕೊಂಡು ಹೇಳ್ತಾ ಇದ್ದೀರಲ್ಲ ದೊಡ್ಡ ದೊಡ್ಡ ಮುಖಂಡರು, ನಾಳ್ದು ಪ್ರತಿಭಟನೆ ಇಡ್ತೇವೆ, ನಿರಂತರವಾಗಿ ಪ್ರತಿಭಟನೆಗಳಿಂದ ಅವನ ಮನೆಗೂ ಹೋಗ್ತೇವೆ, ಮನೆ ಮುಂದೆನೂ ಕುತ್ಕೊಳ್ತೇವೆ, ಮನೆ ಒಳಗೂ ಹೋಗ್ತೇವೆ. ಆವಾಗ ಬನ್ನಿ, ಯಾವ ಪ್ರಭಾವ ಇದೆ ಅಂತ ಮೆರಿತಾ ಇದ್ದಾರೋ ಅದನ್ನೇ ಹಾಳು ಮಾಡ್ಬಿಟ್ರೆ ಮನೆ ಒಳಗೆ ಬನ್ನಿ, ಕರ್ಕೊಂಡು ಹೋಗ್ತೇವೆ ನಾವು. ಆಗ ಮಾತ್ರ ಏನ್ ಗೊತ್ತಾ, ಆವಾಗ ಏನಿರುತ್ತೆ, ಕೋರ್ಟಲ್ಲಿದೆ ಪ್ರಕರಣ, ಕೋರ್ಟಲ್ಲಿದೆ. ಅದೇ ಬೇರೆ ಧರ್ಮದ್ದು ಬೇರೆ ವಿಷಯಗಳಾಗಿದ್ರೆ, ಪೊಲಿಟಿಕಲಿ ಲಾಭ ಆಗ್ತಾ ಇದ್ರೆ ಆವಾಗ ಕೋರ್ಟ್ ಅಲ್ಲಿ ಕಾನೂನು ಅದೆಲ್ಲ ಏನಿರಲ್ವಾ, ಮನೆ ಮುಂದೆ ಇರ್ತಾ ಇದ್ರು ಹೋರಾಟಗಾರರು ಅಂತ, ಏನಿರಲ್ವಾ ಕೋರ್ಟ್. ಕರೆಕ್ಟ್. ಎನಿವೆ, ಈ ಕಾರ್ಯಕ್ರಮವನ್ನ ಕೃಷ್ಣ ಜೆ ರಾವ್ ಅವರು ನೋಡ್ತಾ ಇದ್ರೆ ನನ್ನದೊಂದು ಮನವಿ, 7 ವರ್ಷದ ಪ್ರೀತಿ, ಇಷ್ಟಪಟ್ಟು ಪೂಜಾ ಅವ್ರನ್ನ ಪ್ರೀತಿ ಮಾಡಿದ್ದೀರಿ, ನಂಬಿಸಿದ್ದೀರಿ, ಏನೋ ತಪ್ಪಾಗಿ ಹೋಗಿದೆ, ನಿಮಗೇ ಸಾಕ್ಷಿಯಾಗಿ ಒಂದು ಮಗು ಹುಟ್ಟಿದೆ ಅಂದ್ರೆ ಆ ಮಗು ಮುಖ ನೋಡಕ್ ಮನಸ್ಸಾಗ್ತಾ ಇಲ್ವಾ? ನೀವೇ 7 ವರ್ಷದಿಂದ ಪ್ರೀತಿ ಅಂತ ನಂಬಿ ಆ ಪ್ರೀತಿ ಮಾಡಿದ್ರಲ್ಲ ಪೂಜಾನ, ಆಕೆನ ನೋಡ್ಬೇಕು ಅಂತ ಮನಸ್ಸಾಗ್ತಾ ಇಲ್ವಾ? ಆಕೆನೇ ಬೇಡ, ನಿಮಗೆ ಹುಟ್ಟಿರುವ ಮಗು ನನ್ನದಲ್ಲ ಅಂತ ಹೇಳ್ತಿದ್ದೀರಿ. ಈಗ DNA ಟೆಸ್ಟ್ ಕೂಡ ಮಾಡಿಸಿದೆ ಆ ಫ್ಯಾಮಿಲಿ. ಎಷ್ಟು ನೋವು ಇರಬಾರ್ದು ನೋಡಿ, ಸುಮ್ಮನೆ DNA ಟೆಸ್ಟ್ ಮಾಡಿಸೋದಲ್ಲ, ನಿಮ್ಮದೇ ಮಗು ಅಂತ ತೋರಿಸ್ಕೊಳ್ಳೋದಕ್ಕೆ ಪಾಪ ಆ ಪರೀಕ್ಷೆನ ಕೂಡ ಮಾಡಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ನಿಮ್ಮದೇ ಮಗು ಅಂತ ಪ್ರೂವ್ ಮಾಡ್ತಿದೆ ಅದು. ಹಾಗಾಗಿ ಮಗುವಿನ ಮುಖ ನೋಡಿ, ನೀವೇ ಪ್ರೀತಿ ಮಾಡಿರುವಂಥ ಪೂಜಾ ಅವರ ಮುಖ ನೋಡಿ, ದಯವಿಟ್ಟು ಆಕೆಗೆ ಒಂದು ಬಾಳು ಕೊಡಬೇಕು ಅಂತ ಮನಸ್ಸು ಮಾಡಿ, ಮನಸ್ಸನ್ನ ಇಟ್ಕೊಂಡು ದಯವಿಟ್ಟು ಮುಂದೆ ಬನ್ನಿ ಅಂತ. ನಿಮ್ಮ ತಂದೆ ತಾಯಿನೂ ಬೇಡ, ನಿಮ್ಮ ತಂದೆ ಪ್ರಭಾವ, ದುಡ್ಡು ಯಾವುದೂ ಬೇಡ ಅಂತ ಫ್ಯಾಮಿಲಿ ಹೇಳ್ತಾ ಇದೆ. ದುಡ್ಡು ಬೇಡ, ನಿಮ್ಮ ಮನೇನೂ ಬೇಡ, ನೀವು ಬಂದರೆ ನಿಮ್ಮನ್ನು ಸಾಕುವಂಥ ಶಕ್ತಿ ಆ ಪೂಜಾಗಿದೆ ಅಂತ. ಆಕೆ ಓದಿದ್ದಾಳೆ, ವಿದ್ಯಾವಂತೆ, ಆಕೆ ಕಾಲ ಮೇಲೆ ಆಕೆ ನಿಂತ್ಕೊಳ್ಳುವಂಥ ಶಕ್ತಿ ಇದೆ ಆಕೆಗೆ. ದುಡಿದು ಬೇಕಂದ್ರೆ ನಿಮ್ಮನ್ನು ಸಾಕ್ತಾಳೆ, ಮಗುವನ್ನ ಸಾಕ್ತಾಳೆ. ಆದರೆ ಗಂಡ ಅನ್ನುವಂಥ ಪಟ್ಟ ಬೇಕು, ನನ್ನ ತಾಳಿ ಕಟ್ಟಬೇಕು ನನ್ನ ಕತ್ತಿಗೆ, ಆ ಮಗುವಿಗೆ ತಂದೆ ಯಾರು ಅನ್ನೋದನ್ನ ಗುರುತು ಮಾಡಬೇಕು. ಹಾಗಾಗಿ ದಯವಿಟ್ಟು ಮುಂದೆ ಬಂದು ಅಂತ ಕೇಳ್ಕೊಳ್ತಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ದಯವಿಟ್ಟು ಮನಸ್ಸು ಮಾಡಿ ಮುಂದೆ ಬನ್ನಿ ಅಂತ. ಅಟ್ಲೀಸ್ಟ್ ಒಂದು ಬಾಳ್ ಕೊಟ್ಟು ಆ ನಂತರ ನೀವು ಡಿಸೈಡ್ ಮಾಡಿ ಸಂಸಾರ ಮಾಡಬೇಕಾ ಬೇಡವಾ, ಮನಸ್ಸು ಇದೆಯಾ ಇಲ್ವಾ ಅಂತ. ಒಂದು ಬಾಳ್ ಕೊಟ್ಟಾದ್ಮೇಲೆ ಕಾನೂನು ರೀತಿಯಲ್ಲಿ ನೀವು ಡಿವೋರ್ಸ್ ತಗೊಂಡು ಆಚೆ ಬರೋಕೆ ಒಂದು ಅವಕಾಶ ಇದೆ ರೀ. ಅಟ್ಲೀಸ್ಟ್ ಆ ಮಗುವಿನ ಭವಿಷ್ಯದ ಜವಾಬ್ದಾರಿ ಹೊತ್ತು ಆಚೆ ಬನ್ನಿ ಅಂತ ಆ ಕುಟುಂಬ ಪರಿಪರಿಯಾಗಿ ಕೇಳ್ಕೊಳ್ತಾ ಇದೆ. ಓಕೆನಾ ಪೂಜಾ, ನಾನು ಹೇಳಿದ್ ಸರಿನಾ? ಅಟ್ಲೀಸ್ಟ್ ಈ ಮೂಲಕ ಕೃಷ್ಣ ಅವ್ರ ಮನಸ್ಸು ಚೇಂಜ್ ಆಗಬಹುದು ಅಂತ. ಅವ್ನು ನೋಡಿದ್ರೆ ಚೇಂಜ್ ಆಗ್ಬೋದು, ನೋಡ್ತಾನ ಗೊತ್ತಿಲ್ಲ. ನೋಡೋದೇ ಡೌಟ್ ಅಂತೀರಾ? ಅಲ್ಲ, ಅವ್ರ ತಂದೆ ನೋಡ್ತಾರಲ್ರಿ, ಅಷ್ಟು ಪ್ರಭಾವ ಇದೆ, ಅಷ್ಟು ಜಾತಿ ಮತ್ತೆ ದುಡ್ಡು ಅಂತಸ್ತಿರೋರು ಯಾರೋ ಒಬ್ರು ವಿಷಯ ಮುಟ್ಸಿರಲ್ವಾ? ಗ್ಯಾರಂಟಿ ನ್ಯೂಸಲ್ಲಿ ಕೂತ್ಕೊಂಡಿದೆ ಇಡೀ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿಯಿಂದ ಅನ್ಯಾಯ ಆಗಿದೆ ಅಂತ ಒಬ್ರು ಮುಟ್ಸಿರ್ತಾರಲ್ರಿ ಅವ್ರ ಸುದ್ದಿನ. ಹುಟ್ಟಿದ್ರೆ ಅವನು ಸತ್ಯ ಚೇಂಜ್ ಆಗ್ತಾನೆ, ಅವನನ್ನ ಬರ್ಲಿಕ್ಕೆ ಬಿಡುದಿಲ್ಲ ಹೊರಗೆ, ಅದಕ್ಕೆ ಪ್ರಾಬ್ಲಮ್ ಇರೋದು. ಅವ್ನು ಬಂದು ಹೊರಗೆ ಬಂದ್ರೆ ಮಾತಾಡಿದ್ರೆ ಅವ್ನು ಚೇಂಜ್ ಆಗ್ತಾನೆ. ಪೂಜಾ ಅವರು, ನಿಮ್ಮ ನಂಬಿಕೆ ಈ ಕಾರ್ಯಕ್ರಮ ನೋಡಿದ್ರೆ ಕೃಷ್ಣ ಅವ್ರ ಮನಸ್ಸು ಚೇಂಜ್ ಆಗಿರುತ್ತೆ ಅಂತ? ಆಗಿರುತ್ತೆ. ಅವ್ರ ಮನೆಯವ್ರು ಬಿಡ್ಬೇಕಷ್ಟೇ, ಅವನು. ಯಾಕೆ ಪ್ರೀತಿ ಮಾಡುವಾಗ ತಂದೆ ತಾಯಿ ನೆನಪಾಗಿಲ್ಲ ಅವ್ರಿಗೆ, ತಂದೆ ಮಾತು ಕೇಳ್ಬೇಕಂತ ನೆನಪಾಗಿಲ್ಲ, ದುಡ್ಡು ನೆನಪಾಗಿಲ್ಲ, ಅಂತಸ್ತು ನೆನಪಾಗಿಲ್ಲ, ಈಗ ಇಷ್ಟೆಲ್ಲ ಆದ ಮೇಲೆ ತಂದೆ ಮಾತಿಗೆ ಪಟ್ಟು ಬಿದ್ದಿದ್ದಾರೆ ಅಂತನಾ? ಶಾಸಕರು ಹೇಳೋ ಪ್ರಕಾರ ಕೃಷ್ಣ ಅವ್ರಿಗೆ ಮನಸ್ಸಿಲ್ಲ ರೀ, ಅವರೇ ಮದುವೆ ಆಗಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಿದೀನಿ ಹುಡುಗನನ್ನ ಅಂತಿದ್ದಾರೆ ಅವರು. ಅವ್ನ್ ಫಸ್ಟಿಗೆ ನನ್ನೊಟ್ಟಿಗೆ ಬಂದಿರೋ ಮದುವೆ ಆಗ್ತಾನಂತ ಒಪ್ಪಿದ್ದಲ್ಲ ಸರ್, ಮತ್ತೆ ಅಪ್ಪ ಬಂದ ನಂತರ ಅಲ್ಲ ಅವ್ನು ಚೇಂಜ್ ಆದದ್ದು. ಅವ್ರು ಹೇಳಿರ್ಬೋದು, ಅಂದ್ರೆ ಈಗ ಕೃಷ್ಣ ಅವ್ರ ಮೇಲೆ ಒತ್ತಡ ಹಾಕ್ತಿದಾರ ಪೇರೆಂಟ್ಸು. ಅವ್ರ ತಾಯಿ ನಮಗೆ ಮುಂಚೆನೆ ಹೇಳ್ತಿದ್ದಾರೆ, ಮದುವೆ ಆಗ್ತದೆ ಅಂತ ನೀವು ಕನಸಲ್ಲೂ ನೆನೆಸಬೇಡಿ ಅಂತ ತಾಯಿ ಮುಂಚೆನೆ ಹೇಳಿದ್ದಾರೆ ನಮಗೆ. ಮಾಡಿದವರು ಇಷ್ಟೇ ಹೇಳಿದ್ದು, ಅಪ್ಪ ಒಪ್ತಾನೆ, ಮಗ ಒಪ್ತಾರೆ ಅಂತ ಹೇಳಿ, ಬಟ್ ತಾಯಿ ಒಪ್ತಾ ಇಲ್ಲ ಅಂತ ಹೇಳಿ. ಅದೇ ತಾಯಿ ಒಂದು ಅವರಾಗಿ ಇವಳು ಒಂದು ಹೆಣ್ಣಲ್ವಾ, ಅವ್ರಿಗೂ ಅವರು ಒಂದು 2 ಎತ್ತಿದ್ದಾರೆ, ಇವಳ ನೋವು ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಅವ್ರಿಗೂ ಒಂದು ಹೆಣ್ಣು ಮಗಳಿದೆ. ಒಂದು ಮಾತಿದೆ ಅಲ್ರಿ, ಹೆಣ್ಣಿಗೆ ಶತ್ರು ಅಂತ. ಆಗ್ತಾ ಇಲ್ವಾ ಅಂತ ತಾಯಿಯಾಗಿ ನಿಮಗೆ ಅದ್ ಎಂತ ಮನಸ್ಸ್ರಿ? ಹೆಣ್ಣು ಮಕ್ಕಳ ಮನಸ್ಸು ತುಂಬಾ ನಿಷ್ಕಲ್ಮಶ ಪ್ರೀತಿ ಇರುತ್ತೆ, ತಾಯಿ ನೋವೇನು ಅನ್ನೋದು ಗೊತ್ತಿರುತ್ತೆ. ಒಂದು ಮಗುವಿಗೆ ಜನ್ಮ ಕೊಡುವಾಗ ಆಕೆ ಮತ್ತೆ ಮತ್ತೆ ಹುಟ್ಟಿ ಬರ್ತಾಳೆ, ಆಕೆ ಪುನರ್ಜನ್ಮ ಪಡ್ಕೊಂಡಿರ್ತಾಳೆ ಅಂತ. ನಿಮ್ಮದೇ ಮಗನಿಗೆ ತಾಯಿ ಆದಂತ ಹೆಣ್ಣು ಮಗಳ ನೋವು ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಹೆಣ್ಣು ಜಾತಿಗೆ ಅವಮಾನ ಅಲ್ವಾ? ಕೃಷ್ಣ ಜೆ ರಾವ್ ಯಾರಿದ್ದಾನೆ, ಅವನು ಒಂದು ಸಣ್ಣ ಹುಡುಗ, ಅವನ ಲೈಫ್ ಹಾಳಾಗ್ಬಾರ್ದು. ಇದು ಒಂದು ಸಣ್ಣ ಒಂದು ತಪ್ಪು ಮಾಡಿದಕ್ಕೆ ಅವನ ಲೈಫ್ ಹಾಳಾಗ್ಬಾರ್ದು. ಅವ್ರ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು. ಹೌದು, ಅವರು ಇದಕ್ಕೆ ಏನು ಪರಿಹಾರ, ಏನು ಮದುವೆ ಆದ ನಂತರ ಏನೆಲ್ಲ ಆಗ್ಬೇಕು ಅದೆಲ್ಲ ಆಗ್ತದೆ, ಹಾಗೆ ಆಗ್ತದೆ. ಹೌದು, ಬಟ್ ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ವಾ? ಈಗ ಈ ಪ್ರಾಬ್ಲಮ್ ಅನ್ನು ಇಲ್ಲೇ ಸಾಲ್ವ್ ಮಾಡ್ಬೋದು. ಈ ಹಿಂದೂ ಮುಖಂಡರ ಹತ್ರ ಮತ್ತೆ ಅವನ ಮನೆಯವ್ರ ಹತ್ರ ನಾನು ಇಷ್ಟೇ ಕೇಳ್ಕೊಳ್ಳೋದು,
ಇವಾಗ ನೋಡಿ ಕೃಷ್ಣ ಜೆ ರಾವ್ ಅನ್ನುವನು ಸಮಾಜಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದಾನೆ, ಉಳಿದ ಹುಡುಗರಿಗೆ ಎಕ್ಸಾಂಪಲ್ ಆಗಿದ್ದಾನೆ. ತೊಂದ್ರೆ ಇಲ್ಲ, ಏನಿಲ್ಲ, 50 ಲಕ್ಷ ಇದ್ರೆ ಆಯ್ತು, ಯಾರಿಗೂ ಗರ್ಭಿಣಿ ಮಾಡ್ಬೋದು, ಯಾರ ಕೈಯಲ್ಲಿ ಮಕ್ಕಳು ಕೊಡ್ಬೋದು, ಹೋಗ್ಬೋದು ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಹೌದು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಹಿಂದೂ ಸಮಾಜವನ್ನು ಬೀದಿಗೆ ತರಬೇಡಿ. ಎಲ್ಲಿವರೆಗೆ ಪೂಜಾಳಿಗೆ ನ್ಯಾಯ ಸಿಗೋದಿಲ್ವೋ ಖಂಡಿತವಾಗಿ ನಾನಂತೂ ಅವ್ರ ಜೊತೆ ನಿಲ್ತೇನೆ. ನನ್ನ ಜೊತೆ ಎಷ್ಟೋ ಜನ ಇದ್ದಾರೆ, ನಿಲ್ತಾರೆ. ಧರ್ಮ ಜಾತಿ ಯಾವುದೂ ಇಲ್ಲ, ಎಲ್ಲರೂ ನಮ್ಮ ಜೊತೆ ಸೇರ್ಕೊಳ್ತಾರೆ. ನಮ್ಮ ತುಳುನಾಡಿನಲ್ಲಿ ಒಳ್ಳೆಯವರು ತುಂಬಾ ಜನ ಇದ್ದಾರೆ. ಹಾಗಿರುವಾಗ ಇದನ್ನು ಕ್ಲೋಸ್ ಮಾಡಿ, ಮ್ಯಾಟರ್ ಅನ್ನು ಕ್ಲೋಸ್ ಮಾಡಿ. ಮ್ಯಾಟರ್ ಕ್ಲೋಸ್ ಹೇಗೆ ಮಾಡೋದು? ಸಿಂಪಲ್ ಆಗಿ, ನೀವೇನು ಕಂಡೀಷನ್ಸ್ ಹಾಕ್ಬೇಡಿ, ಕೇಸ್ ತೆಗೀರಿ, ಅದು ಯಾವುದು ತೆಗಿಯಲ್ಲ. ಯಾಕೆಂದ್ರೆ ಕೇಸ್ ತೆಗೆದ ಕೂಡಲೇ ನೆಕ್ಸ್ಟ್ ನಾನು ಡಿವೋರ್ಸ್ ಕೊಡ್ತೇನೆ ಅಂದ್ರೆ ಅದು ಸೊಲ್ಯೂಷನ್ ಅಲ್ಲ, ಅದು ಕೋರ್ಟ್ ಕೊಡೋದು ಇಲ್ಲ. ಕೋರ್ಟ್ ಅದನ್ನು ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಳ್ತದೆ. ಇವನು ಯಾವ ರೀತಿ ಬದುಕ್ತಾನೆ, ಬಾಳ್ವೆ ಕೊಡ್ತಾನ ಇಲ್ವಾ, ಇವನು ಕೊಡೋದಿಲ್ಲ ಅಂತ ಆದ್ರೆ ಕೋರ್ಟ್ ನೆಕ್ಸ್ಟ್ ಹಿ ಕ್ಯಾನ್ ಅಪೀಲ್ ಫಾರ್ ಡಿವೋರ್ಸ್. ಸೊ ಎಲ್ಲದಕ್ಕೂ ಒಂದು ಈಸಿಯಾದ ಸೊಲ್ಯೂಷನ್ ಇದೆ. ನೀವೇನು ಪೂಜಾಳನ್ನು ನಿಮ್ಮ ಮನೆ ಕೊಂಡೋಗಿ ಇಟ್ಕೊಳ್ಳಿ ಅಂತಾನೂ ನಾನು ಹೇಳಲ್ಲ ಈ ಸಂದರ್ಭದಲ್ಲಿ. ಮದುವೆ ಮಾಡಿಸಿ ಅಷ್ಟೇ. ಯಾಕೆಂದ್ರೆ ಇದು ಸಮಾಜಕ್ಕೆ ಅಗತ್ಯ ಇದೆ. ಇದು ನಾಳೆ ಉಳಿದವರು ಯಾರು ಇದ್ದಾರೆ ಅವರಿಗೂ ಒಂದು ಮಾದರಿ ಆಗ್ಬೇಕು. ನಾವ್ ಈ ರೀತಿ ತಪ್ಪು ಮಾಡಬಾರ್ದು, ಮಾಡಿದ್ರೆ ಈ ರೀತಿ ಆಗ್ತದೆ ಅಂತ ಆಗ್ಬೇಕು. ಇಲ್ಲಾಂದ್ರೆ ಈ ಸಮಾಜದಲ್ಲಿ ಭಯ ಇರೋದಿಲ್ಲ, ಹೆದರಿಕೆ ಇರೋದಿಲ್ಲ. ಯಾರು ನಾಳೆ ನೋಡಿ ಬೇರೆ ಧರ್ಮದವರು ನಮ್ಮ ಹಿಂದೂ ಮಕ್ಕಳೊಟ್ಟಿಗೆ ಈ ರೀತಿ ವರ್ತಿಸಿದ್ರೆ ಇವರಿಗೆ, ಈ ಲೀಡರ್ಸ್ಗಳಿಗೆ, ಈ ಸೋ ಕಾಲ್ಡ್ ಹಿಂದೂ ಲೀಡರ್ಸ್ ಯಾರಿದ್ದಾರೆ, ಈ ಮುಖಂಡರು ಯಾರಿದ್ದಾರೆ, ಈ ಹಿಂದೂ ಸಂಘಟನೆಗಳು ಯಾರಿದ್ದಾರೆ, ಅವರಿಗೆ ಏನಾದ್ರು ನೈತಿಕತೆ ಇದೆಯಾ ಮಾತಾಡ್ಲಿಕ್ಕೆ? ಒಂದು ಹಿಂದೂ ಮಕ್ಕಳಿಗೆ ಅವರಿಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗುದಿಲ್ಲ ಈ ಸಂದರ್ಭದಲ್ಲಿ. ಮತ್ತೆ ಬೇರೆ ಎಂಥದ್ದು ಸಿಚುವೇಶನ್, ಬೇರೆ ಧರ್ಮದಲ್ಲಿ ನಮ್ಮ ಮಕ್ಕಳು ಹೋಗಿ ಮಾಡಿದ್ರೆ ಇವರಿಗೆ ನೈತಿಕತೆ ಇರ್ತದ ಮಾತಾಡ್ಲಿಕ್ಕೆ? ನೈತಿಕತೆ ಕಳ್ಕೊಂಡ್ಬಿಡ್ತೀರಾ ಅಂತ ನೀವೆಲ್ಲ ಈಗ ಹೇಳ್ತಾರೆ ಮುಖಂಡರೆಲ್ಲ, ಅವನನ್ನು ಹೊಡೆದು ಬಡ್ದು ನಮ್ಗೆ ಮದ್ವೆ ಮಾಡಿಸ್ಬೋದು, ಆದ್ರೆ ಅವ್ನ ಜೀವನ ಮಾಡ್ತಾನ ಅಂತ. ಈಗ ಹಿಂದೂ ಮುಸ್ಲಿಂ ಆದ್ರೆ ಇವ್ರು ಹೊಡೆದು ಬಡ್ದು ಮದ್ವೆ ಮಾಡಿಸ್ತಾರಲ್ವಾ? ಜೀವನ ಮಾಡುದಿಲ್ವಾ ಅವರು? ಅದನ್ನ ಮತ್ತೆ ನೋಡುವ. ಜೀವನ ಮಾಡಿಸ್ಲಿಕ್ಕೆ ಬಿಡಲ್ಲ, ಇನ್ನು ಕೊಂದೇ ಆಗ್ತಾರೆ. ಬೇರೆ ಧರ್ಮದವರನ್ನು ಮಾಡಿಸ್ಲಿ, ಮತ್ತೆ ನೋಡುವ. ಬದುಕುದಿಲ್ಲ ಅಂತ ಮತ್ತೆ ಬಿಡಲ್ಲ. ಹೌದೌದು. ಅದು ಮದುವೆ ಎಲ್ಲ ಬಿಡಿ, ಅದೆಲ್ಲ ಸೆಕೆಂಡರಿ ಕ್ವೆಶ್ಚನ್. ಇವರು ಕೊಂದೇ ಆಗ್ತಾರೆ ಅವರನ್ನು. ಕರೆಕ್ಟ್. ಪ್ರತಿಭಾ ವಾಪಸ್ ಬರ್ತೀನಿ, ಚರ್ಚೆ ಮಾಡೋಣ. 2 ಆಪ್ಷನ್ಗಳಿದೆ. ದಯವಿಟ್ಟು ಯಾರೆಲ್ಲ ಕಲ್ಲಡ್ಕ ಭಾಗದಲ್ಲಿ ವಾಸ ಮಾಡ್ತಿದ್ದಾರಲ್ಲ ಹಿಂದೂ ಮುಖಂಡರು ಅಂತ ಹೇಳ್ಕೊಂಡು ಸಂಘಟನೆಗಳನ್ನ ಕಟ್ಕೊಂಡು ಜನಪ್ರತಿನಿಧಿಗಳು ಅನಿಸ್ಕೊಂಡವರು, ಬಿಜೆಪಿ ಅಸ್ತ್ರ ಇದೆಯಲ್ಲ ಹಿಂದುತ್ವ 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 ಅಂತ ಅದೇ ವಿಚಾರ ಇಟ್ಕೊಂಡು ದಯವಿಟ್ಟು ಕೃಷ್ಣ ಜೆ ರಾವ್ ಅವರ ಮನೆ ಮುಂದೆ ಧರಣಿ ಕೂತ್ಕೊಳ್ರಿ. ಒಬ್ಬ ಹೆಣ್ಣು ಮಗಳ ಪರವಾಗಿ, ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಧರಣಿ ಕೂತ್ಕೊಳ್ಳಿ, ಹೋರಾಟಗಳನ್ನ ಮಾಡಿ. ಯಾಕೆ ಮನವೊಲಿಕೆ ಆಗಲ್ಲ? ಅದಕ್ಕಿಂತ ಪ್ರಭಾವ ಉಳ್ಳವರ ಅವರು, ಅದು ಪ್ರಶ್ನೆ ಇದೆ. ಒಬ್ಬ ಹೆಣ್ಣು ಮಗಳ ಪರವಾಗಿ ಹೋರಾಟ ಮಾಡೋದು ತಪ್ಪಲ್ಲ, ಅವರ ಮನೆ ಮುಂದೆ ಧರಣಿ ಕೂತ್ಕೊಳ್ಳೋದು ತಪ್ಪಲ್ಲ. ಓಟ್ ಬೇಕಂದ್ರೆ ಏನು ಬೇಕಾದ್ರೂ ಮಾಡ್ತೀರಿ, ಯಾರ ಮನೆ ಮುಂದೆ ಬೇಕಾದ್ರೂ ಕೂತ್ಕೊಳ್ತೀರಿ, ಯಾರ ಕಾಲನ್ನ ಬೇಕಾದ್ರೂ ಹಿಡ್ಕೊಳ್ತೀರಿ. ಅದೇ ರೀತಿ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಯಾಕ ಹೋರಾಟದ ಹಾದಿ ತುಳಿಯೋಕೆ ಹಿಂದಿಟ್ಟು ಹಾಕ್ತಿದ್ದೀರಿ ಅಂತ ಕರೆದು ಮಾತಾಡಿದ್ರೆ ಆಗಲ್ಲ ಅಂತ ಗೊತ್ತಾಯ್ತಲ್ವಾ? ಈಗ ಹೋರಾಟ ಒಂದೇ ಅಸ್ತ್ರ, ಹೋರಾಟ ಮಾಡಬೇಕು. ಅದೆಷ್ಟು ಜನ ಮುಂದೆ ಬರ್ತಾರೆ ಹೋರಾಟಕ್ಕೆ ಅನ್ನೋದನ್ನ ಪ್ರತಿಭಾ ಅವರು ಪ್ರಶ್ನೆ ಮಾಡ್ತಿದ್ದಾರೆ.